ಧರ್ಮಸ್ಥಳ ಸಂಘದಿಂದ ನಾನು ನನ್ನ ಕುಟುಂಬ ಬದುಕಿದ್ದೇವೆ ಪಾನಮುಕ್ತ ವ್ಯಕ್ತಿಯ ಅಂತರಂಗದ ಅನಿಸಿಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾವೇರಿ ಜಿಲ್ಲೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಹಾವೇರಿ ಜಿಲ್ಲೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾವೇರಿ ಜಿಲ್ಲೆ ಇವರ ಸಹಯೋಗದಲ್ಲಿ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ನಡೆಯಲಿರುವ ಗಾಂಧಿ ಸ್ಮೃತಿ ಮತ್ತು ಪಾನಮುಕ್ತರ ಅಭಿನಂದನಾ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವು ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ಶ್ರೀ ವಿರಕ್ತ ಮಠದ ಮಂಗಲ ಭವನದಲ್ಲಿ ನಡೆಯಿತು. ಪಾನಮುಕ್ತರ ಅಭಿನಂದನಾ ಹಾಗೂ ಜನಜಾಗೃತಿ ಸಮಾವೇಶವನ್ನು ವಿರಕ್ತ ಮಠದಲ್ಲಿ ಸಂಗನ ಬಸವ ಸ್ವಾಮೀಜಿ ಎಂದು ಉದ್ಘಾಟಿಸಿದ್ದಾರೆ. ನಶಾಮುಕ್ತ ದೇಶ ನಿರ್ಮಾಣದಿಂದ ದುಶ್ಚಟಗಳು ದೂರವಾಗಿ ಪ್ರತಿಯೊಬ್ಬರ ಭವಿಷ್ಯ ಉಜ್ವಲವಾಗಿದೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ತಿಳಿಸಿದ್ದಾರೆ. ಸಮಾಜದ ಶ್ರೇಯ ಅಭಿವೃದ್ಧಿಗೆ ಧರ್ಮಸ್ಥಳ ಸಂಘದ ಸೇವಾ ಕಾರ್ಯ ಶ್ಲಾಘನೀಯ. ಗ್ರಾಮೀಣ ಪ್ರದೇಶ ಅಭಿವೃದ್ಧಿಗೆ ಪೂರಕ ಯೋಜನೆ ಬಾರಿಗೆ ತರುವುದು ಮೂಲಕ ಅಭಿವೃದ್ಧಿ ಶ್ರಮಿಸುತ್ತದೆ ಎಂದರು. ತಹಶೀಲ್ದಾರರಾದ ಯಲ್ಲಪ್ಪ ಗೌಡಣ್ಣನವರ ಮಾತನಾಡಿ, ವಿಷ ಅನಿಲಗಳು ಮನುಷ್ಯನನ್ನ ಬದುಕನ್ನ ಹಾಳು ಮಾಡುತ್ತದೆ. ಧರ್ಮಸ್ಥಳ ಸಂಘವು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡಿದೆ ಎಂದರು. ಧರ್ಮಸ್ಥಳ ಸಂಘದ ಧಾರವಾಡದ ವಿಭಾಗದ ನಿರ್ದೇಶಕ ಭಾಸ್ಕರ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಕಲ್ಯಾಣಕುಮಾರ್ ಶೆಟ್ಟರ್, ಸದಸ್ಯ ಶಿವಾನಂದ ಮ್ಯಾಗೇರಿ, ಜಿಲ್ಲಾ ಘಟಕದ ಅಧ್ಯಕ್ಷ ಶಿವರಾಯ ಪ್ರಭು, ಸಂಘದ ಶಿಗ್ಗಾಂವ ತಾಲೂಕು ನಿರ್ದೇಶಕ ಶೇಖರ್ ನಾಯಕ್ ಮಾತನಾಡಿದ್ದಾರೆ. ವಿರಕ್ತ ಮಠದ ಸಂಗನ ಬಸವ ಸ್ವಾಮೀಜಿ ಉದ್ಘಾಟಿಸಿದರೆ ಮುಖಂಡರಾದ ಬಸಣ್ಣ ಹೆಸರು, ಮೈಲಾರಪ್ಪ ತಳ್ಳಿಹಳ್ಳಿ, ವಾಸುದೇವ ಮೂರ್ತಿ ಮೂಡೆ, ಬಸವರಾಜ ಹುಲ್ಲತ್ತಿ, ನಿಂಗಪ್ಪ ನೇಗಳೂರು, ಎಸ್ಎಫ್ ಮಣ್ಕಟ್ಟಿ, ಮಂಜುನಾಥ್ ಕಾರಡ್ಗಿ, ಮಲ್ಲಮ್ಮ ಸೋಮನಕಟ್ಟಿ, ಅನಸೂಯ ಬಳಿಗಾರ್, ರಾಘವೇಂದ್ರ ಪೂಜಾರಿ ಇದ್ರು. ಬೆಳಗ್ಗೆ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ವಿರಕ್ತ ಮಠದವರೆಗೆ ಜಾಗೃತಿ ಜಾಥಾ ವಿಶೇಷ ಮೆರಗನ್ನ ತಂದಿತ್ತು. ಶಿಸ್ತು ಹಾಗೂ ಬದ್ಧತೆ ಶ್ರೀ ಧರ್ಮಸ್ಥಳ ಸಂಘಟನೆಗೆ ಸಾಕ್ಷಿಯಾಗಿ ಭವ್ಯ ಜಾಥಾ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾನಮುಕ್ತರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ಅನ್ನಪ್ರಸಾದವನ್ನ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, NKS TV 4 ಶಿಗ್ಗಾಂವ. ಮಾಡಿಕೊಂಡಲ್ಲಿ ನನ್ನ ಮಕ್ಕಳನ್ನು 2 ಮಂದಿಯನ್ನು ಓದುವ ಹಾಕಿ ಅವನ್ನ ಸುಧಾರಿಸಿ ಮಾಡಿಕೊಂಡು ಬಂದೆವು ರೀ. ಮೊದಲ ಏನು ಬರೀ ಕಣ್ಣೀರು ಹಾಕುತ್ತಿದ್ದೆವು ರೀ. ಆದರೂ ಎಲ್ಲ ಅನತಾಳ ವೀರಭದ್ರದ ದೇವಸ್ಥಾನದಲ್ಲಿ ನನ್ನ ದೊಡ್ಡ ಮಗನನ್ನು ವಿಚಿತ್ರವಿದ್ದರೆ ಅದು ಎಲ್ಲಿ ಕುಡಿಯೋದು ಬೀಳೋದು, ಎಲ್ಲಿ ಕುಡಿಯೋದು ಬೀಳೋದು. 8 ಸಲ ಆಕ್ಸಿಡೆಂಟ್ ಆಗೈತೆ ರೀ ನಮ್ಗೆ. ಧರ್ಮಸ್ಥಳದ ಆಶೀರ್ವಾದದಿಂದ ಮಂಜುನಾಥ ಗೋಳಿಯ ರೂಪದಲ್ಲ, ಇಂಜೆಕ್ಷನ್ ರೂಪದಲ್ಲ, ಸೂಜಿಯ ರೂಪದಲ್ಲ, ಹಣ ಪರಿವರ್ತನೆ ರೂಪದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಅವರು ಬಿಡಿಸಲಿಕ್ಕೆ ಆಗಿಲ್ಲ ಅಂತಂದ್ರೆ ದಯಮಾಡಿ ಈ ವೇದಿಕೆಯಿಂದ ಕೈ ಮುಗಿದು ವಿನಂತಿಸ್ತೇವೆ. ನಿಮ್ಮ ಗ್ರಾಮ ಮಟ್ಟದಲ್ಲಿದ್ದಂತಹ ಸೇವಾ ಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿ, ವಲಯ ಮಟ್ಟದಲ್ಲಿದ್ದಂತಹ ಮೇಲ್ವಿಚಾರಕರನ್ನ ಸಂಪರ್ಕ ಮಾಡಿ, ತಾಲೂಕು ಮಟ್ಟದಲ್ಲಿರುವಂತಹ ಯೋಜನಾಧಿಕಾರಿಗಳನ್ನ, ಜಿಲ್ಲಾ ಮಟ್ಟದಲ್ಲಿರುವಂತಹ ನಿರ್ದೇಶಕರನ್ನ, ಜನಜಾಗೃತಿ ವೇದಿಕೆಯ ಗೌರವಾನ್ವಿತ ಸದಸ್ಯರನ್ನ ಸಂಪರ್ಕ ಮಾಡಿ ಅತ್ಯಂತ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆ ಗೊತ್ತಿರಲಿ, ಈ ಒಂದು ಸಂಘಟನೆಯ ಒಂದು ಪ್ರಯತ್ನ ಏನೈತಲ್ಲ, ದೊಡ್ಡ ಮಟ್ಟದಲ್ಲಿ ಹೆಂಗಂದ್ರೆ ಎಲ್ಲ ಕಡೆ ಪ್ರಚಾರ ಮಾಡ್ಕೊತ ನಡೀತಾ ಇಲ್ಲ. ಸಣ್ಣದಾಗಿ ಹೊರತೆಯಂತೆ ಆ ಸಮಾಜದಲ್ಲಿ ಆ ಒಂದು ಪರಿವರ್ತನೆಯನ್ನು ತಾನೇನೆ ತರ್ತಾ ಇದೆ. ಎಲ್ಲರೂ ಕೂಡ ಜ್ಞಾನವಂತರಾಗ್ತಾ ಇದ್ದಾರೆ. ಹಣವನ್ನು ಯಾವ ರೀತಿ ಬಳಸಬೇಕು, ಹಣವನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನವಂತರಾಗ್ತಾ ಇದ್ದಾರೆ. ಬ್ಯಾಂಕ್ ವ್ಯವಹಾರಗಳನ್ನು ಕಲಿತಾ ಇದ್ದಾರೆ. ಪ್ರದೇಶದಲ್ಲಿರುವ ಅಂಗಡಿ ಹೋಟೆಲ್ಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ. ಇದರಿಂದಾಗಿ ವೇದಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜಾರಿಗೊಳಿಸಬೇಕೆಂದು ಈ ಸಭೆಯನ್ನು ಆಗ್ರಹಿಸುತ್ತಿದೆ. ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತಿನ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ಈ ದೊಡ್ಡ ಬೃಹತ್ ಶಿಗ್ಗಾಂವ ತಾಲೂಕಿನಲ್ಲಿ ಆಗಿರುವಂತಹ ಈ ಒಂದು ಜನಜಾಗೃತಿ ಸಮಾವೇಶ ಮತ್ತು ಪಾನಮುಕ್ತರ ಅಭಿನಂದನೆ ಸಂದರ್ಭದಲ್ಲಿ ನಾವೊಂದು ಹಕ್ಕೊತ್ತಾಯವಾದ ಠರಾವನ್ನು ಅವರಿಗೆ ಮಂಡಿಸ್ತಾ ಇದ್ದೇವೆ. ಜಿಲ್ಲಾ ವೇದಿಕೆ ಅಧ್ಯಕ್ಷರ ಗೌರವಾನ್ವಿತ ಕಲ್ಯಾಣ್ ಕುಮಾರ್ ಶೆಟ್ಟರ್ ಅವರು ತಹಸೀಲ್ದಾರಿಗೆ ಇದನ್ನು ಕೊಡಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನೋಡ್ರಿ, ಹೆಂಡತಿ ಹೇಳ್ತಾಳ, ನಿನ್ನ ಕಾಲು ಬೀಳ್ತೀನಿ, ಕುಡಿಬೇಡ, ಕುಡಿಯೋದು ಬಿಟ್ಟು ಏನೆಲ್ಲ ಮಾಡು, ನಿನ್ನ ಪಾದ ಪೂಜೆಯನ್ನು ಮಾಡ್ತೀನಿ,
ನನ್ನ ಜೀವ ಇರುವವರೆಗೂ ನಿನ್ನ ಜೋಪಾನ ಮಾಡ್ತೀನಿ, ಕುಡಿಬೇಡ, ಇಲ್ಲ ಅಂದ್ರೆ ನಾವು ಹೆಂಡರ ಮಕ್ಕಳು ಹೋಗಿ ಬಾವಿ ಬೀಳ್ತೀವಿ ಅಂತ ಹೇಳ್ತಾರ. ಅಂತ ಸಂದರ್ಭದಲ್ಲಿ ಧರ್ಮಸ್ಥಳ ಸೇವಾ ಸಂಸ್ಥೆ ನಿಮ್ಮ ಮನೆ ಬಾಗಿಲಿಗೆ ಬಂದು ದುಶ್ಚಟ ಮುಕ್ತರಾಗದೆ ಇರ್ತಕ್ಕಂಥ ಮನೋಧೈರ್ಯವನ್ನು ತುಂಬಿ ಅವರನ್ನು ಕರೆದುಕೊಂಡು ಬಂದು ಇಲ್ಲೇ ಇವತ್ತ ಮಾನವೀಯತೆಯ ಮೌಲ್ಯಗಳನ್ನು ತುಂಬಿ ಸಮಾಜ ಮುಕ್ತವಾಗಿರ್ತಕ್ಕಂಥ ಸಮಾಜ ಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂತದ್ದು ನಮ್ಮ ಧರ್ಮಸ್ಥಳ ಸೇವಾ ಸಂಸ್ಥೆ. ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ತಡವಾಗಿ ಬಂದಿದ್ದಕ್ಕೆ ಮೊಟ್ಟ ಮೊದಲಿಗೆ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಕೇವಲ 2 ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸಲಿಕ್ಕೆ ಬಯಸ್ತೇನೆ. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ನಿಮಗೆ ಬರಲಿಕ್ಕೆ ತಡ ಆಯಿತು. ಯಾಕಂತ ಹೇಳಿದ್ರೆ ಮಲ್ಕಾಪುರದಲ್ಲಿರುವಂತಹ ಮಹಾವಿದ್ಯಾಲಯ ನ್ಯಾಕ್ ಎ ಮಾನ್ಯತೆಯನ್ನು ಪಡೆದಿರುವಂತಹ ಉತ್ತರ ಕರ್ನಾಟಕದಲ್ಲಿ ನ್ಯಾಕ್ ಎ ಮಾನ್ಯತೆ ಪಡೆದಿರುವಂತಹ ಒಂದು ನಮ್ಮ ವಿದ್ಯಾಲಯ ಆಗಿದೆ. ಅದಕ್ಕೆ ಇವತ್ತು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದೆ. ಈಗಾಗಲೇ ಬಹಳ ಹಿರಿಯರು ಮಾತನಾಡಿದ್ದಾರೆ. ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇವರು ಮಹಿಳೆಯರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ತರುವ ಮುಖಾಂತರ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರು ಅನಿಸ್ಕೊಂಡಿದ್ರು ಮಹಿಳೆಯರ ಸಶಕ್ತೀಕರಣ ಹಾಗೂ ಮಹಿಳೆಯರು ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಮಹಿಳೆಯರು ಉದ್ಧಾರ ಆಗೋದಿಲ್ಲ, ಮಹಿಳೆಯರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ, ಅಲ್ಲಿವರೆಗೆ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಒಂದು ಆಶಯದಂತೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ದೃಷ್ಟಿಯಲ್ಲಿ ಪ್ರಸಕ್ತ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರವು ಕೂಡ ಮಹಿಳೆಯರಿಗೆ ಶಕ್ತಿ ಕೊಡುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ನಮ್ಮ ಸರ್ಕಾರದಲ್ಲಿ ತಂದಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂಗೆ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಯೋಜನೆಯಾಗಿ ಗೃಹಲಕ್ಷ್ಮಿ ಮುಖಾಂತರ ಪ್ರತಿ ತಾಯಂದಿರಿಗೆ 2,000 ರೂಪಾಯಿ ಕೊಡುವುದರ ಜೊತೆಗೆ ಇವತ್ತು ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಜೊತೆಗೆ ತಾಯಂದಿರಿಗೆ ಬಸ್ಸನ್ನು ಉಚಿತ ಕೊಡುವ ಮುಖಾಂತರ ಇವತ್ತು ನಾವು ತಾಯಂದಿರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದೀವಿ. 10 ಕೆಜಿ ಅಕ್ಕಿ ಹೆಚ್ಚಾಗ್ತಾ ಇರೋದ್ರಿಂದ 5 ಕೆಜಿ ಅಕ್ಕಿಯನ್ನು ಇವತ್ತು ಬಹಳಷ್ಟು ಜನ ಬಹಳ ಸಂಖ್ಯೆಯಲ್ಲಿ ಮಾರ್ತಾ ಇರೋದನ್ನು ಗಮನಿಸಿದಂತ ನಮ್ಮ ಸರ್ಕಾರ ಇವತ್ತು 5 ಕೆಜಿ ಅಕ್ಕಿ ಬದಲಾಗಿ ನಮಗೆಲ್ಲ ಒಳ್ಳೆ ಎಣ್ಣೆ, ಉಪ್ಪು, ಆಮೇಲೆ ಬೇಳೆ ಜೊತೆಗೆ ಸಕ್ಕರೆಯನ್ನು ಕೊಡುವಂತಹ ಒಂದು ಹೊಸ ಯೋಜನೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಅನುಮೋದನೆಯಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ಗಳನ್ನು ಕೊಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಆಶಯದಂತೆ ಇವತ್ತು ಗಾಂಧಿ ಸಂಸ್ಕೃತಿ ಮತ್ತು ಪಾನ ಮುಕ್ತರು ಏನೋ ನಮ್ಮ ಸ್ಟೇಟ್ ಕ್ರೆಡಿಟ್ ಆಗಿ ನಮ್ಮ ಬೆಳೆ ಸ್ನೇಹಿತರು ಜಿಲ್ಲಾಧಿಕಾರಿ ಕೇಳಿ ನಾನು 40 ಜನ ಇವತ್ತು ಪಾನ ಮುಕ್ತ ಆಗಿದ್ದಾರೆ ಅಂತ ಹೇಳಿ ನಾನು ಕೇಳಿದೆ. ನಿಜವಾಗ್ಲೂ ಕೂಡ ಇವತ್ತು ಅಭಿನಂದನೆಗೆ ಅರ್ಹವಾಗುವಂತಹ ಕಾರ್ಯಕ್ರಮ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಈ ಪಾನ ಒಂದು ದೊಡ್ಡ ತಿಳಿಯಾಗಿದೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಡ ಕುಟುಂಬಗಳು ಇವತ್ತು ಈ ಪಾನ ನೀವೇನು ಇವತ್ತು ಸರಾಯಿ ಕುಡಿತದಿಂದ ಬಹಳಷ್ಟು ಇವತ್ತು ಮನೆಯಲ್ಲಿ ಹಾಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ತಾವೆಲ್ಲ 40 ಜನ ಪಾನ ಮುಕ್ತರಾಗಿದ್ದೀರಿ. ತಾವೆಲ್ಲ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಧರ್ಮಸ್ಥಳದ ಮಂಜುನಾಥೇಶ್ವರನ ಗಡಿಯಲ್ಲಿ ಆಗಿದ್ದೀರಿ. ನೀವೇನಾದ್ರೂ ವಾಪಸ್ ಶುರು ಮಾಡಿದ್ರೆ ಆಮೇಲೆ ನಿಮಗೆ ಧರ್ಮಸ್ಥಳದ ಮಂಜುನಾಥನ ಕಾಟನಿಗೆ ಚಾಲು ಆಗುತ್ತೆ ನಮ್ಮ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಯಾಕಂದ್ರೆ ಪಾನ ಬಿಟ್ಟಿದ್ವಿ